कल होंगे सभी हॉस्पिटल बंद। पिछले दिनों 9 अगस्त 2024 को कोलकाता में हुए एक युवा डॉक्टर के साथ अत्याचार और हत्या का खंडन करते हुए भारतीय डॉक्टर संघ न्यू दिल्ली के आह्वान पर कल सभी हॉस्पिटल्स में ओपीडी सेवाएं बंद रहेंगी, मगर इमरजेंसी सेवाएं चालू रहेंगी, जिसकी विस्तृत जानकारी दी बीजापुर आईएमई के अध्यक्ष डॉक्टर रवि कुमार बिरादार ने। ಮೊನ್ನೆ ಆಗಸ್ಟ್ 9ನೇ ತಾರೀಕು ಏನು ಕೋಲ್ಕತ್ತಾದಲ್ಲಿ ಒಬ್ಬ ಯುವ ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಬರ್ಬರ ಹತ್ಯೆ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ನಾಳಿನ ದಿನ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿಯ ಕರೆ ಮೇರೆಗೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾಡಿದ್ದು ರವಿವಾರ ಬೆಳಗ್ಗೆ 6 ಗಂಟೆಯವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಲ್ಲಿ OPD ಸೇವೆಗಳು ಬಂದಾಗಿರ್ತವೆ. ಆದರೆ ತುರ್ತು ಏನು ಸೇವೆಗಳಿದಾವೆ, ಎಮರ್ಜೆನ್ಸಿ ಸರ್ವಿಸಸ್ ಎಲ್ಲ ಕಂಟಿನ್ಯೂ ಆಗಿರ್ತಾವೆ ಅಂತಕ್ಕಂಥ ಮಾಹಿತಿಯನ್ನು ಎಲ್ಲ ಸಾರ್ವಜನಿಕರಲ್ಲಿ ಹಂಚಿಕೊಳ್ಳೋಕ್ಕೆ ಬಯಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ವೈದ್ಯರ ಜೊತೆ ಸಹಕರಿಸಬೇಕಂತ ಹೇಳಿ ಮನವಿಯನ್ನು ಮಾಡ್ತೇನೆ. ಸರ್, ಈ ನಾಳೆ 24 ತಾಸು ನೀವು ಬಂದ್ ಮಾಡ್ತೇವೆ, ಅದು ಜನರಿಗೆ ತೊಂದರೆ ಆಗ್ತದೆ. ಈ ಏನು ಹಗಲು ರಾತ್ರಿ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳಾ ವೈದ್ಯರಿಗೆ ಇಂಥ ಒಂದು ಘಟನೆ ಆಗಿರತಕ್ಕಂಥದ್ದು ಯಾವುದೇ ಒಂದು ಮಾನವೀಯತೆಯನ್ನು ಬಿಟ್ಟು ಒಂದು ಯಾರದು ಕೂಡ ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಬ್ಬರು ಪಾಲಕರಾಗಲಿ ಯಾರಾಗಲಿ ಸಮಾಜ ಎಲ್ಲಾದರೂ ಬೇರೆ ಕಡೆ ನಾವು ಕಳಿಸ್ಬೇಕು ಅಥವಾ ಡ್ಯೂಟಿ ಕಳಿಸ್ಬೇಕಪ್ಪ ಅಂತಂದ್ರೆ ಎಷ್ಟು ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಸಾರ್ವಜನಿಕರು ಕೂಡ ಎಷ್ಟು ಒಂದು ಕಷ್ಟ ಆಗ್ತದೆ ಅಂತಕ್ಕಂಥದ್ದು ವಿಚಾರ ಮಾಡಿದ್ರೇ ಎಷ್ಟೊಂದು ಕರಳು ಕಿತ್ತು ಬರ್ತಕ್ಕಂಥ ಒಂದು ಘಟನೆ ಇದು. ಇಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ಯಾಕಂದರೆ ಸರ್ಕಾರಕ್ಕೆ ಹಾಗೂ ಸರ್ಕಾರಗಳಿಗೆ ನಮ್ಮ ಒಂದು ಕರೆಯನ್ನು ಕೇಳಿಸ್ಬೇಕಾಗ್ತದೆ. ಹಾಗಾಗಿ ನಾವು ಕೇವಲ ಒಂದು OPD ಸರ್ವಿಸನ್ನು ಬಂದ್ ಮಾಡಿದ್ದೀವಿ ಹೊರತಾಗಿ ಯಾವುದೇ ಒಂದು ಎಮರ್ಜೆನ್ಸಿ ಸರ್ವಿಸನ್ನು ಯಾವುದೂ ಬಂದ್ ಮಾಡಿರೋಂಗಿಲ್ಲ. OPD ಸರ್ವಿಸ್ ಅಷ್ಟೇ, ನಾವು ಹೊರರೋಗಿ ಸೇವೆಗಳನ್ನು ಅಷ್ಟೇ ಬಂದ್ ಮಾಡಿದ್ದೀವಿ. ಹೊರರೋಗಿ ಸೇವೆಗಳನ್ನು ಮಾಡೋದಿಲ್ಲ, ಯಾವುದು ಎಮರ್ಜೆನ್ಸಿ ಇರೋದಿಲ್ಲ ಅವ್ರನ್ನ ಯಾವುದೂ ನೋಡೋದಿಲ್ಲ. OPD ಸರ್ವಿಸಸ್ ಎಮರ್ಜೆನ್ಸಿ ಇರ್ತಕ್ಕಂಥವುಗಳನ್ನು ಕ್ಯಾಶುಯಾಲಿಟಿಯಲ್ಲಿ ನಿರಂತರವಾಗಿ ಚಿಕಿತ್ಸೆ ನಡೀತಿರ್ತದೆ. ಅಂಥವು ಯಾವ ಹಾಸ್ಪಿಟಲ್ ಚಾಲೂ ಇದ್ದಂದ್ರೆ ಇಲ್ಲ, ನಮ್ಮ ಒಂದು ಸಂಘದ ಕರೆಗೆ ಹೋಗಟ್ಟು ಇದು ಒಂದು ಭಾರತ ತುಂಬ ನಡೀತಾ ಇದೆ. ನಾಳೆ ನಡೀತಕ್ಕಂಥ ಬಂದ್ ಇಡೀ ಭಾರತ ತುಂಬ ನಡೀತಾ ಇದೆ. ಎಲ್ಲ ವೈದ್ಯರು ಸಹಕರಿಸ್ತಾರೆ ಅಂತಕ್ಕಂಥ ಒಂದು ನನಗೆ ವಿಶ್ವಾಸ ಇದೆ. ನಾಳೆ OPD ಬಂದ್ ಮಾಡಿಬಿಡ್ತೀವಿ ನಾವು ಅಷ್ಟೇ, ಬೇರೆ ಇನ್ನು ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತನ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ, ಸುಮಾರು 700-800 ಜನ ವೈದ್ಯ ವಿದ್ಯಾರ್ಥಿಗಳು, ವೈದ್ಯರು ಎಲ್ಲ ಬಿಜಾಪುರದ ವೈದ್ಯರು, BLD ಯೂನಿವರ್ಸಿಟಿ, ನಮ್ಮ ಭಾರತೀಯ ವೈದ್ಯಕೀಯ ಸಂಘ, ಅಲಮಿನ್ ವೈದ್ಯಕೀಯ ಕಾಲೇಜ್ ಎಲ್ಲ ಒಂದು ವಿದ್ಯಾರ್ಥಿಗಳು ಹಾಗೂ ಬೋಧಕ ಸಿಬ್ಬಂದಿ ಸ್ಟಾಫ್ ಎಲ್ಲ ಬಂದು ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇವತ್ತಿನ ಮನವಿ ಕೊಟ್ಟಿರೋದ್ರಿಂದ ನಾಳೆ ಅಂತ ಯಾವ ಕಾರ್ಯಕ್ರಮ ನಾವು ಹಾಕೊಂಡಿಲ್ಲ, ಶಾಂತಿಯುತವಾಗಿ ಬಂದ್ ಮಾಡಿಬಿಡ್ತೀವಿ. ಈಗ ಇಂಥ ಒಂದು ಘಟನೆಗಳು ನಡಿಬಾರ್ದು. ಅದರಲ್ಲೂ ವಿಶೇಷವಾಗಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ನಡೆದಿರ್ತಕ್ಕಂಥ ಅಲ್ಲಿ ಒಂದು ಸುರಕ್ಷಾ ಲ್ಯಾಬ್ಸ್ ಭಾಳ ಇದೆ ಅಂತ ಅನಿಸ್ತೈತೆ. ಯಾಕಂದ್ರೆ ಅಲ್ಲಿ ಯಾವುದೇ CCTV ಆಗಲಿ ಅಥವಾ ಸೆಕ್ಯೂರಿಟಿ ಗಾರ್ಡ್ ಆಗಲಿ ಪೊಲೀಸ್ ಇದಾಗಲಿ ಇಲ್ಲ. ಒಬ್ಬ ಮಹಿಳೆಯಾಗಿ ಮಮತಾ ಬ್ಯಾನರ್ಜಿ ಅವರ ಹೋರಾಟದಿಂದ ಬಂದಿರತಕ್ಕಂಥ ಒಬ್ಬ ಮಹಿಳೆ ಮುಖ್ಯಮಂತ್ರಿ, ಸತತ 2 ಸಲ ಮುಖ್ಯಮಂತ್ರಿ ಆದವರು, ಮಹಿಳೆಯರ ಬಗ್ಗೆ ಅವರು ಭಾಳ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಅವರು ಗಲ್ಲಿಗೇರಿಸ್ಬೇಕಂತಕ್ಕಂಥ ಮಾತನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಯಾರನ್ನು ರಕ್ಷಣೆ ಮಾಡುತ್ತಾ ಕೆಲಸವನ್ನು ಅವ್ರು ಮಾಡಬಾರ್ದು. ಪ್ರಾಮಾಣಿಕವಾಗಿ ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅವ್ರನ್ನ ಹೊರಗೆ ತಂದು ಅವ್ರನ್ನ ಕಾನೂನಿನ ಕುಣಿಕೆಯನ್ನು ಬಿಗಿಗೊಳಿಸಿ ಅವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಅವ್ರು ವಿಧಿಸುವಲ್ಲಿ ಅವರು ನೆರವಾಗಬೇಕಂತಕ್ಕಂಥ ಮಾತನ್ನು ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಅಲ್ಲಿ ಸಂಜಯ್ ರಾಯ್ ಅಂತ ಒಬ್ಬರನ್ನ ಅವರು ಅರೆಸ್ಟ್ ಮಾಡಿದ್ದಾರೆ. ಅವನು ಕುಡಿದ ಮತ್ತಿನಲ್ಲಿ ಅವನು ಪೊಲೀಸ್ ಸ್ಟೇಷನ್ದಲ್ಲಿ ನಾನು ಸ್ವಲ್ಪ ಕೆಲಸ ಮಾಡ್ತಿದ್ದೆ ಅಂತೇಳಿ ಹೇಳ್ಕೊಂಡಿದ್ದಾನೆ. ತನಿಖೆ ನಡೀತಾ ಇದೆ. ಅದು ಆದರೆ ಅಲ್ಲಿ ನೋಡಿದ್ರೆ ಅದು ಅಷ್ಟೊಂದು ಒಬ್ಬನೇ ಮಾಡಿರ್ತಕ್ಕಂಥ ಕೃತ್ಯ ಅಂತ ಅನಿಸ್ತಾ ಇಲ್ಲ ಅಂತ ಎಲ್ಲ ಒಂದು ವರದಿಗಳು ಹೇಳ್ತಾ ಇದ್ದಾವೆ.
ಹಾಗಾಗಿ ಇನ್ನೂ ಯಾರ್ಯಾರು ಇದ್ದಾರೆ ಅದರ ಹಿಂದೆ ಅಂತಕ್ಕಂಥದ್ದನ್ನ ಸೂಕ್ತವಾದ ತನಿಖೆ ಮಾಡಿ ಯಾರನ್ನು ಕೂಡ ಬಿಡಬಾರ್ದು ಅವರನ್ನ ಕಾನೂನಿನ ಕುಣಿಕೆ ಬಿಗಿಗೊಳಿಸಿ ಕಠಿಣ ಕ್ರಮವನ್ನು ಒಂದು ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ಒಂದು ಜವಾಬ್ದಾರಿ ಬಾಳಿದೆ. ಸರ್, ಅದು ಯಾವ ಪಕ್ಷಕ್ಕೆ ಸೀಮಿತವಾಗಿದ್ದಾರೆ ಆ ವ್ಯಕ್ತಿ ಏನ್ ಮಾಡೋದು ಯಾವ ಪಕ್ಷಕ್ಕೆ ಸೀಮಿತ? ಈಗ ಬರ್ತಕ್ಕಂಥ ವರದಿಗಳಲ್ಲಿ ಟಿವಿಯಲ್ಲಿ ನಮ್ಮ ಮಾಧ್ಯಮದಲ್ಲಿ ಬರ್ತಕ್ಕಂಥ ವರದಿಯಲ್ಲಿ ಆ ತರ ಯಾವುದೇ ಒಂದು ವರದಿಗಳ ಕಂಡಿಲ್ಲ. ಅವ್ರು ಯಾರೇ ಇರಲಿ, ಪಕ್ಷ ಯಾರೇ ಇರಲಿ, ಎಲ್ಲಾ ಪಕ್ಷದಲ್ಲಿ ಎಲ್ಲರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ. ಹೆಣ್ಮಕ್ಳು ಯಾವ ಪಕ್ಷಾತೀತ, ಇಲ್ಲಿ ಪಕ್ಷ ನೋಡುವಂತ ಪರಿಸ್ಥಿತಿ ಬರೋದಿಲ್ಲ. ಅವನು ಯಾವನೇ ಪಕ್ಷದಲ್ಲಿರ್ಲಿ, ಯಾವನೇ ಇರಲಿ, ಕೇವಲ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿಕೆ ಕೂತ್ರೆ ಆಗೋದಿಲ್ಲ. ಈಗ ನಾವು ನೋಡ್ತೀವಿ, ಇವತ್ತು ಇಡೀ ಇಂಡಿಯಾದಲ್ಲಿ ನೋಡಿದ್ರೆ ನಾವು ಪ್ರತಿಯೊಂದು ಕಳೆದ ಒಂದು 77 ವರ್ಷಗಳಲ್ಲಿ ನಾವು ನೋಡಿದ್ರೆ ಪ್ರತಿ ವರ್ಷನೂ ಕೂಡ ಮಹಿಳೆಯರ ಮೇಲೆ ಒಂದು ದೌರ್ಜನ್ಯ ಹಾಗೂ ಹತ್ಯೆಗಳು ನಿರಂತರವಾಗಿ ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ ಪ್ರತಿಯೊಂದು ರಾಜ್ಯದಲ್ಲಿ. ನಾಟ್ ಓನ್ಲಿ ಇದು ಒಂದೇ ಅಲ್ಲ. ಇವತ್ತು ಮಣಿಪುರದಲ್ಲಿ ಒಂದು ಬೆತ್ತಲೆ ಮೆರವಣಿಗೆ ಆಗಿರ್ತಕ್ಕಂಥ ನೋಡಿದ್ರಿ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಉನ್ನಾವದಲ್ಲಿ ಅವರು ರೇಪ್ ವಿಕ್ಟಿಮ್ ಅಥವಾ ಸಾಕ್ಷಿಗಳನ್ನು ಕೂಡ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು ನೋಡಿದ್ದಾರೆ. ಜೀವಂತ ಸುಟ್ಟಿರ್ತಕ್ಕಂಥ ಒಂದು ಘಟನೆಗಳು ಕಂಡವು. ಆ ರಾಜ್ಯ ಈ ರಾಜ್ಯ, ಆ ಪಕ್ಷ ಈ ಪಕ್ಷ ಅಂತಕ್ಕಂಥದ್ದು ಇಲ್ಲಿಲ್ಲ. ನಮಗೆ ಇರೋದು ಎಲ್ಲರೂ ಕೂಡ ಎಲ್ಲಾ ಪಕ್ಷದವರು ಕೂಡಿಕೆಂದ ಒಂದು ಕಠಿಣ ಕಾನೂನುಗಳನ್ನ ಜಾರಿಗೆ ತರಬೇಕು. ಇವತ್ತು ಓಪನ್ ಹ್ಯಾಂಗಿಂಗ್ ಮಾಡ್ತಕ್ಕಂಥ ಒಂದು ಕಾನೂನು ತಂದರೂ ಏನು ತಪ್ಪಿಲ್ಲ. ಸಾರ್ವಜನಿಕವಾಗಿ ಅಂತ ಒಬ್ಬರ ಯಾರು ಅಪರಾಧಿಗಳಿದ್ದಾರೆ ಅವರನ್ನ ಹ್ಯಾಂಗ್ ಮಾಡುವಂತ ಒಂದು ಕಾನೂನನ್ನು ತರಬೇಕು. ಅಂದಾಗ ಮಾತ್ರ ಒಂದು ಸ್ವಲ್ಪ ಏನಾದರೂ ಈ ಕ್ರಿಮಿನಲ್ಗಳಲ್ಲಿ ಒಂದು ಭಯ ಹುಟ್ಟಿಸುವಂತ ಒಂದು ಕಾನೂನುಗಳು ಅದನ್ನ ಪಾಲನೆ ಜಾರಿಗೆ ತರ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು. ಏನ್ ಸರ್ ನೀವು ನಿಮ್ಮ ಡಾಕ್ಟರ್ಸ್ ಸುರಕ್ಷಾ ಕಾಯ್ದೆ ಸರ್ಕಾರ ನಿಮ್ಮ ಮಾಡ್ಬೇಕಂತೀರಿ? ಈಗ ಬೇರೆ ಬೇರೆ ಪ್ರೊಫೆಷನ್ ಮಾಡೋ ಹೊತ್ನ್ಯಾಗ, ಫಾರ್ ಎಕ್ಸಾಂಪಲ್ ಈಗ ಪೊಲೀಸರಿಗೆ ಯಾರಾದರೂ ಏನಾದ್ರು ಅಂದ್ರೆ ಇಮಿಡಿಯೇಟ್ಲಿ ತುರ್ತಾಗಿ ಬೇಲೆ ಅಥವಾ ಬೇರೆ ಬೇರೆ ಸೆಕ್ಷನ್ ಹಾಕ್ತಾರೆ. ಹಾಗೆ ವಕೀಲರಿಗೂ ಕೂಡ ಅವ್ರಿಗೆ ಯಾರಿಗಾದ್ರು ಹಲ್ಲೆ ಮಾಡಿದ್ರೆ ಅಥವಾ ಏನಾದ್ರು ಮಾಡಿದ್ರೆ ಅವ್ರಿಗೆ ಕೂಡ ಏನದಲ್ಲ ಒಂದು ಬೇಲೆ ವಾರಂಟ್ ಇಟ್ಕೊಂಡು ಮತ್ತೆ ಬಹಳ ಒಂದು ಕಠಿಣ ಕಾನೂನು ಅದಾವ. ಅದೇ ರೀತಿ ನಮ್ಮ ವೈದ್ಯರಿಗೂ ಕೂಡ, ಯಾಕಂದ್ರೆ ವೈದ್ಯರು ಎಂಥ ಸಂದರ್ಭದಲ್ಲಿ 24/7 ಜೀವನ್ ಮರಣದಲ್ಲಿ ಹೋರಾಡ್ತಕ್ಕಂಥ ರೋಗಿಗಳ ಜೊತೆ ಅವರು ತಮ್ಮ ತಲೆ ಉಪಯೋಗಿಸಿ ಆಗಿಂದಾಗೆ ಡಿಸಿಷನ್ ಮಾಡಿ ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಮೇಲೆ ವಾಪಸ್ ಒಂದು ಥರ ಆರಾಮ್ ಮಾಡೋತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಅಂಥ ಒಂದು ಕಠಿಣ ಪರಿಸ್ಥಿತಿಗಳು ಕೆಲಸ ಮಾಡೋ ಹೊತ್ನಾಗ ಯಾರಾದರೂ ಇಂಥ ಹತ್ಯಾಚಾರ ಅಥವಾ ಏನಾದರೂ ಗಲಾಟೆ ಮಾಡಿದರೆ ಅವ್ರ ಮೇಲೆ ಒಂದು ಕಠಿಣವಾಗಿರ್ತಕ್ಕಂಥ ಬೇಲ್ ಅರೆಸ್ಟ್ ವಾರಂಟ್ ಜೊತೆಗೆ ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತರಬೇಕು. ನಮ್ಮ ಕರ್ನಾಟಕ ಸರ್ಕಾರದ ಒಂದು ಕಾನೂನು ಇದೆ, ಅದನ್ನು ಇನ್ನಷ್ಟು ಬಿಗಿಗೊಳಿಸಬೇಕು. ಹಾಗೂ ಕೇಂದ್ರ ಸರ್ಕಾರದ ಈ ಕೇಂದ್ರೀಕೃತವಾದಂಥ ಯಾವುದೇ ಕಾನೂನುಗಳು ಇಲ್ಲ ವೈದ್ಯರ ರಕ್ಷಣೆಗಾಗಿ. ಕೇಂದ್ರ ಸರ್ಕಾರದಿಂದ ಅಂಥ ಪರಿಣಾಮಕಾರಿಗಳ ಕಾನೂನುಗಳಿಲ್ಲ. ಕೇಂದ್ರ ಸರ್ಕಾರ ಕೂಡ ಬಹಳ ಒಂದು ಮುತುವರ್ಜಿ ವಹಿಸಿ ಒಂದು ಅತ್ಯಂತ ಕಠಿಣವಾದ ಕಾನೂನನ್ನು ಜಾರಿಗೊಳಿಸ್ಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ನಾಳೆ ಬಂದ್ ಮಾಡೋದೇ ಏನು ಆಕ್ಷನ್ ಆಗ್ಬೋದು? ಖಂಡಿತ ಆಗ್ತೈತೆ. ಯಾಕಂದ್ರೆ ಈ ಸಲ ನಾವು ಒಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಕೇಂದ್ರೀಯ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಬಹಳ ಕ್ವಿಕ್ ಆಗಿ ಆಕ್ಷನ್ ತಗೊಂಡಿದೆ. ನಿನ್ನಿನ ದಿನಾನೇ ಇದು ಒಂದು ಸ್ಯಾಂಪಲ್ ಇದ್ದಂಗೆ. ಈಗ ನಾವು ಜಸ್ಟ್ OPD ಬಂದ್ ಮಾಡಿ ಏನು ಸರ್ಕಾರ ಏನಾರ ಕೆಲಸ ಮಾಡ್ತದಿಲ್ಲ ಅಂತ ನೋಡೋಕಂತ ಒಂದು ಸ್ಯಾಂಪಲ್. ಒಂದು ವೇಳೆ ಅವ್ರು ಏನಾದರೂ ನಮ್ಮ ಒಂದು ಬೇಡಿಕೆಗಳಿಗೆ ಬಗ್ಗದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕಠಿಣ. ಬಟ್ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ಬಟ್ ನಮ್ಮ ರಕ್ಷಣೆನೂ ಅಷ್ಟೇ ಮುಖ್ಯ ಆಗ್ತದೆ. ಈ ವೈದ್ಯರ ರಕ್ಷಣೆ ಕೂಡ ಬಹಳ ಮುಖ್ಯದ. ವೈದ್ಯರು ಉಳಿದ್ರೆ ಬದುಕಿದ್ರೆ ತಾನೇ ನಾವು ಸಾರ್ವಜನಿಕರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಕಠಿಣ ದಾರಿಯನ್ನು ಹಿಡಿಬೇಕಾಗ್ತದೆ. ಡಾಕ್ಟರ್ ರವಿಕುಮಾರ್ ಬಿರಾದಾರ್, ಪ್ರೆಸಿಡೆಂಟ್ IMA ವಿಜಯಪುರ. हमारी मांगे पूरी करो, वरना कुर्सी खाली करो। हमारी मांगे पूरी करो, वरना कुर्सी खाली करो।
हमारी मांगे पूरी करो, वरना कुर्सी खाली करो। हमारी मांगे पूरी करो, वरना कुर्सी खाली करो। बेके बेको, न्याय बेको, बेके बेको, न्याय बेको। We want justice. We want justice. We want justice. We want justice. बेके बेको, न्याय बेको, बेके बेको, न्याय बेको, बेके बेको, न्याय बेको, बेके बेको, न्याय बेको। We want justice. We want justice. We want justice. We want justice. बेके बेको, न्याय बेको, बेके बेको, न्याय बेको। We want justice.